ಹಾಲೆಲೂಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ನೀವು ಈ ದಿನ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗುವಂಥದ್ದು, ದೇವರ ವಾಕ್ಯಕ್ಕಾಗಿ ಕಾದಿರುವಂಥದ್ದು ಎಷ್ಟೋ ಸಂತೋಷಕರವಾಗಿದೆ. ಪ್ರತಿದಿನ ಈ ರೀತಿ ಅನುದಿನದ ಧ್ಯಾನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಇರುವಾಗ ದೇವರು ನಮ್ಮೊಂದಿಗೆ ಮಾತಾಡ್ತಿದ್ದಾರೆ, ನಮಗೆ ಅವಶ್ಯಕವಾದ ವಿಷಯಗಳ ಕುರಿತು ತಿಳಿಯಪಡಿಸುತ್ತಿದ್ದಾರೆ ಎಂದು ನಿಮ್ಮಲ್ಲಿ ಅನೇಕರು ವಾಟ್ಸಪ್ ಮೆಸೇಜನ್ನು ಕಳಿಸುತ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಬನ್ನಿ ಮತ್ತೊಮ್ಮೆ ದೇವರ ವಾಕ್ಯ ಧ್ಯಾನಿಸೋಣ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದೇವರೇ, ನಮ್ಮೊಂದಿಗೆ ಮಾತಾಡಿರಿ, ನಮ್ಮನ್ನು ಎಚ್ಚರಿಸಿರಿ, ನಮ್ಮನ್ನು ನಡೆಸಿರಿ. ದೇವರೇ, ನಮಗೋಸ್ಕರ ನೀವು ಹಾಕಿಕೊಂಡ ಪ್ರಣಾಳಿಕೆಯನ್ನು ನಾವು ಅರಿತುಕೊಂಡು ಅದರ ಮೇರೆಗೆ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ? ಸಂತೋಷವಾಗಿ ನಿದ್ದೆಯಿಂದ ಎಚ್ಚರಗೊಂಡಿದ್ದೀರಾ? ಕೆಲವೊಂದು ಸಾರಿ ಕೆಲವೊಂದು ವಿಷಯಗಳು ಲಭ್ಯವಾಗಿರುವಾಗ ಅವುಗಳ ಬೆಲೆ ನಮಗೆ ಗೊತ್ತಾಗುವುದಿಲ್ಲ. ಅವು ಇಲ್ಲದಿರುವಾಗಲೇ ಅವುಗಳ ಬೆಲೆ ನಮಗೆ ಗೊತ್ತಾಗ್ತದೆ, ಹೌದಲ್ಲವೇ? ಉದಾಹರಣೆಗೆ ದುಡ್ಡು ಮನುಷ್ಯನ ಕೈಯಲ್ಲಿರುವಾಗ ಮನುಷ್ಯನಿಗೆ ಯಾರೂ ಹಿಡಿಯಲಿಕ್ಕಾಗಲ್ಲ. ದುಡ್ಡಿನ ಬೆಲೆ ಗೊತ್ತಿಲ್ಲದವರು ಎಷ್ಟೋ ಜನ ಇದ್ದಾರೆ. ಇಷ್ಟ ಬಂದಂತೆ ದುಡ್ಡನ್ನು ಖರ್ಚು ಮಾಡ್ತಾರೆ. ಆಹಾರವಿಲ್ಲದಕ್ಕೆ ಯಾಕೆ ನೀವು ದುಡಿಯುತ್ತೀರಿ? ಸಂತುಷ್ಟಿಪಡಿಸಲಾರದವುಗಳಿಗೆ ನಿಮ್ಮ ಕಷ್ಟಾರ್ಜಿತವನ್ನು ಯಾಕೆ ವ್ಯಯ ಮಾಡುತ್ತೀರಿ ಎಂದು ಯೇಸು ಹೇಳಿರುವ ಪ್ರಕಾರ ಕಷ್ಟಪಟ್ಟು ಸಂಪಾದಿಸಿರುವುದನ್ನು ಹೇಗೆ ವ್ಯರ್ಥ ಮಾಡಿಕೊಳ್ತಿದ್ದಾರೆಂದು ಮಾನವರು ನೋಡುವಾಗ ಎಂತಹ ವೇದನೆಗೆ ಗುರಿಯಾಗ್ತಿದ್ದಾರೆ ನೋಡಿ. ಎಷ್ಟು ಸಾಲಕ್ಕೆ ಗುರಿಯಾಗ್ತಿದ್ದಾರೆ. ಈಗ ದೇಶವೂ ಮತ್ತು ಪ್ರಪಂಚವೂ ಕೂಡ ಸಾಲದ ಮೇಲೆ ನಡೆಯುತ್ತಾ ಇದೆ ಎಂದು ಗೊತ್ತಾಗುವಾಗ ಈ ದಿನ ನಮ್ಮೆಲ್ಲರಿಗೂ ದೇವರ ಅವಶ್ಯಕತೆ ಎಷ್ಟೋ ಹೆಚ್ಚಾಗಿದೆ ಎಂದು ನಾವು ಗುರುತಿಸಿಕೊಳ್ಳಬೇಕು. ನಮಗೆ ಪ್ರತಿಯೊಂದು ಲಭ್ಯವಿರುವಾಗ ಅವು ಸರ್ವಸಾಧಾರಣವಾಗಿ ಬಿಡ್ತವೆ. ನಮಗಾದರೂ ಸಮೃದ್ಧಿಯಾಗಿ ಆಹಾರವಿದೆ, ಆಹಾರವಿಲ್ಲದವರು ಎಷ್ಟೋ ಜನರಿದ್ದಾರೆಂಬ ಸಂಗತಿ ನಿಮಗೆ ಗೊತ್ತಿದೆಯಾ? ಈ ದಿನ ಅನೇಕರು ನೀರನ್ನು ವೇಸ್ಟ್ ಮಾಡ್ತಾರೆ. ಡೋಂಟ್ ವೇಸ್ಟ್ ವಾಟರ್ ಎಂಬುದಾಗಿ ಅಲ್ಲಲ್ಲಿ ಬರೆದಿಡುತ್ತಾರಲ್ಲವೇ? ಆದರೆ ಈ ದಿನ ಎಷ್ಟೋ ಜನ ವ್ಯರ್ಥವಾಗಿ ನೀರನ್ನು ಪೈಪಿಂದ ಬಿಟ್ಟುಬಿಡ್ತಾರೆ. ಒಂದು ಹನಿ ನೀರಿಲ್ಲದೆ ಒಂದು ಕೊಡ ನೀರಿಗೋಸ್ಕರವಾಗಿ ಎಷ್ಟೋ ದೂರ ಹೋಗಿ ಶೇಖರಿಸಿಕೊಂಡು ಬರುವ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಇದ್ದಾರೆ. ಒಮ್ಮೆ ಇದನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವುದಾದರೆ ನಮಗಿರುವವುಗಳಿಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿರುತ್ತೇವೆ ಮತ್ತು ದೇವರಿಗೋಸ್ಕರ ಜೀವಿಸುವವರಾಗಿರುತ್ತೇವೆ. ದೇವರ ನಾಮದಲ್ಲಿ ಇತರರಿಗೆ ಸಹಾಯ ಮಾಡುತ್ತೇವೆ. ನಿಮಗೆ ದೇವರು ಸಮೃದ್ಧಿ ಕೊಟ್ಟಿದ್ದು ನೀವು ಆಡಂಬರವಾಗಿರುವುದಕ್ಕೋಸ್ಕರ ಅಲ್ಲ, ಆದರೆ ಅಗತ್ಯತೆಯಲ್ಲಿರುವವರಿಗೆ ಸಹಾಯ ಮಾಡುವುದಕ್ಕಾಗಿ. ನಿಮಗಿರುವುದನ್ನು ಇತರರಿಗೆ ಹಂಚುವುದನ್ನು ಕಲಿತುಕೊಳ್ಳುವಾಗಲೇ ನೀವು ನಿಜವಾದ ಕ್ರೈಸ್ತರನಿಸಿಕೊಳ್ಳುತ್ತೀರಿ. ಬಹಳಷ್ಟು ಜನ ಈ ದಿನ ಮಿಷನರಿಗಳನ್ನು ದೂಷಿಸುತ್ತಾರೆ. ಅವರು ಮತಾಂತರ ಮಾಡಲು ಬಂದಿದ್ದಾರೆಂದು ಹೇಳ್ತಾರೆ. ಆದರೆ ಕೇಳಿರಿ, ಕ್ರಿಸ್ತನ ಪ್ರೀತಿ ಅವರಿಗೆ ಬಲವಂತ ಮಾಡಿರೋದ್ರಿಂದ ತ್ಯಾಗದೊಂದಿಗೆ ಅವರು ತಮ್ಮನ್ನು ತಾವೇ ಸಮರ್ಪಿಸಿಕೊಂಡು ಅವರು ದೇಶವಲ್ಲದ ದೇಶಗಳಿಗೆ ಹೋಗಿ ಹಿಂಸೆಗಳ ಪಾಲಾಗಿ, ಶ್ರಮೆಗಳ ಪಾಲಾಗಿ, ನಿಂದೆಗಳಿಗೆ ಒಳಗಾದರೂ ಸಹ ಯೇಸುವಿನ ನಾಮದಲ್ಲಿ ಉಪಕಾರ ಮಾಡುತ್ತಾ ಬಡವರಿಗೆ ಆದರಿಸುತ್ತಾ ಬಡವರಿಗೆ ಸಹಾಯ ಮಾಡಿದ್ದಾರೆ. ಪ್ರತಿ ಮಾನವನು ದೇವರ ಸೃಷ್ಟಿಯಾಗಿದ್ದಾನೆಂದು ಗುರುತಿಸಿ ಬೇರೆ ಬೇರೆ ಭಾಷೆಗಳು ಮತ್ತು ದೇಶಗಳ ವಿಭೇದವಿಲ್ಲದೆ ಕ್ರಿಸ್ತನ ಸಾರೂಪ್ಯದಲ್ಲಿ ಉಂಟುಮಾಡಲ್ಪಟ್ಟ ಪ್ರತಿ ಮಾನವನಿಗೆ ಪ್ರೀತಿ ಮಾಡಲು ಬದ್ಧರಾಗಿದ್ದೇವೆಂದು ಗ್ರಹಿಸಿಕೊಂಡಿದ್ರು. ಈ ದಿನ ಸ್ವಾರ್ಥಿಗಳಾಗಿರುವ ಮನುಷ್ಯರನ್ನು ನೋಡುತ್ತಾ ಇರುತ್ತೇವೆ. ಒಬ್ಬ ಮನುಷ್ಯನ ಬೆಲೆಯೂ ಕೂಡ ಮನುಷ್ಯನಿದ್ದಾಗಲೇ ನಮಗೆ ಗೊತ್ತಾಗ್ತದೆ. ಆ ಮನುಷ್ಯನ ಇದ್ದಾಗ ಅವನ ಬೆಲೆ ಗೊತ್ತಾಗೋದಿಲ್ಲ. ಅವನು ಇಲ್ಲದೇ ಇರುವಾಗ ಅವನ ಬೆಲೆ ನಮಗೆ ಗೊತ್ತಾಗುತ್ತೆ. ಅಮ್ಮಳ ಬೆಲೆ ಅಮ್ಮ ಇಲ್ಲದಿರುವಾಗ ಗೊತ್ತಾಗುತ್ತೆ. ಅಮ್ಮ ಇರುವವರೆಗೂ ಬಹಳಷ್ಟು ಜನ ಅಮ್ಮಳಿಗೆ ಕಾಡಿಸ್ತಾರೆ. ತೀರಾ ಅಮ್ಮ ಮರಣ ಹೊಂದಿದ ನಂತರ ಆ ಕೊರತೆಗೋಸ್ಕರ ಕುಗ್ಗಿ ಕುಗ್ಗಿ ಅಳುತ್ತಾರೆ. ಆ ಕೊರತೆ ನೋಡಿ ದುಃಖ ಪಡುತ್ತಾ ಇರುವುದನ್ನು ನೋಡ್ತೇವೆ. ಈ ದಿನ ನಮಗಿರುವವುಗಳಿಗಾಗಿ ಕರ್ತನಿಗೆ ನಾವು ಸ್ತುತಿಸಬೇಕು. ನೀವು ಕೊರತೆಯಲ್ಲಿದ್ದೀರಾ, ಸಮೃದ್ಧಿಯಲ್ಲಿದ್ದೀರಾ? ನೀವೇನು ಹೇಳಿದ್ರೂ ನನಗೆ ಕೇಳಿಸೋದಿಲ್ವಲ್ಲ? ದಯಮಾಡಿ ಒಂದು ವಾಟ್ಸಪ್ ಮೆಸೇಜನ್ನು ಕಳಿಸುತ್ತಾ ಇರಿ. ಆವಾಗ ತಾನೇ ದೇವರು ನಿಮ್ಮೊಂದಿಗೆ ಹೇಗೆ ಮಾತಾಡ್ತಿದ್ದಾರೆಂಬ ಸಂಗತಿ ತಿಳಿದುಕೊಳ್ಳುವವರಾಗಿರ್ತೇವೆ. ಮತ್ತಷ್ಟು ಭಾರದಿಂದ ನಿಮಗಾಗಿ ಪ್ರಾರ್ಥಿಸಲು ಅವಕಾಶ ಉಂಟಾಗುತ್ತೆ. ಎಸ್, ಕೆಲವರು ಕೂಡಿಸಿಟ್ಟುಕೊಂಡಿದ್ದಾರೆ, ಕೆಲವರು ಕೊರತೆಯಲ್ಲಿದ್ದಾರೆ. ಸರ್ಕಾರ ಮಾಡಬೇಕಾದ ಕೆಲಸವೇನೆಂದರೆ ಕೂಡಿಸಿಟ್ಟುಕೊಂಡವರ ಬಳಿಯಿಂದ ಕೊರತೆಯಲ್ಲಿರುವವರ ಅವಶ್ಯಕತೆಗಳಿಗೋಸ್ಕರ ಬಳಸುತ್ತಾ ಜನರೆಲ್ಲರ ಸೌಕರ್ಯಗಳಿಗಾಗಿ ತೆರಿಗೆ ರೂಪದಲ್ಲಿ ಶೇಖರಿಸಿದ ದುಡ್ಡನ್ನೆಲ್ಲ ದೇಶ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡಬೇಕು. ಆದರೆ
ಎಷ್ಟೋ ದೇಶಗಳಲ್ಲಿ ಈ ದಿನ ಅಕ್ರಮ, ದರೋಡೆ ನಡೆಯುತ್ತಾ ಇದೆ. ಸ್ವಾರ್ಥರಾಗಿರುವುದರಿಂದ ಮೋಸ, ಲಂಚ, ಅನ್ಯಾಯ ಇವೆಲ್ಲ ವಿಸ್ತರಿಸುತ್ತಾ ಇವೆ. ಆದಾಗ್ಯೂ ದೇವರು ತನ್ನ ಪ್ರಜೆಗಳನ್ನು ಪ್ರೀತಿಸುತ್ತಾ ಇದ್ದಾರೆ. ದೇವರು ಮಾನವನನ್ನು ಪ್ರೀತಿಸ್ತಿದ್ದಾರೆ. ಅವನು ಯಾವುದೇ ಜಾತಿಯವನಾಗಿರಲಿ, ಯಾವುದೇ ಭಾಷೆಯವನಾಗಿರಲಿ, ಯಾವುದೇ ದೇಶದವನಾಗಿರಲಿ, ದೇವರಿಂದ ಸೃಷ್ಟಿಸಲ್ಪಟ್ಟವರಾಗಿದ್ದೇವಲ್ಲವೇ ನಾವೆಲ್ಲರೂ? ಆ ವಿಷಯವನ್ನು ನಾವು ಗುರುತಿಸಬೇಕು. ಅದಕ್ಕೆ ನಾವು ದೇಶಕ್ಕೋಸ್ಕರ ಪ್ರಾರ್ಥಿಸಬೇಕು, ಪ್ರಪಂಚಕ್ಕೋಸ್ಕರ ವಿಜ್ಞಾಪನೆ ಮಾಡಬೇಕೆಂಬುದನ್ನು ನಾವು ಎಚ್ಚರಿಸಲ್ಪಡುತ್ತೇವೆ ಪರಿಶುದ್ಧ ಸತ್ಯವೇದದಲ್ಲಿ. ಕೂಡಿಸಿಟ್ಟುಕೊಂಡಿರುವುದನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮಗೆ ಅವಶ್ಯಕತೆ ಇರುವುದಕ್ಕಿಂತಲೂ ಹೆಚ್ಚು ಆದಾಯ ಬರುತ್ತಿರುವಾಗ ಆಡಂಬರಕ್ಕೆ ಒಳಗಾಗಿ ಅನವಶ್ಯಕವಾದ ವ್ಯಸನಗಳಿಗೆ ಗುರಿಯಾಗಬೇಡಿರಿ. ಕೊರತೆಯಲ್ಲಿರುವಾಗ ಅದರ ನಿಮಿತ್ತ ನಿಮ್ಮನ್ನು ನೀವು ಕೀಳುಪಡಿಸಿಕೊಳ್ಳುತ್ತಾ ಬಾಧೆ ಪಡುತ್ತಾ ಕೂತ್ಕೊಳ್ಳಬೇಡಿ. ಅದಕ್ಕೆ ದೇವರು ಹೇಳಿದ್ದಾರೆ, ಜಿಪುಣರಾಗಿ ಇರಬೇಡಿರಿ, ಆದರೆ ಧಾರಾಳವಾಗಿ ಇರಬೇಡಿರಿ ಎಂದು ಕೂಡ ದೇವರು ಹೇಳಿಲ್ಲ. ಜಿಪುಣರಾಗಿರಬೇಡಿರಿ ಎಂದು ಹೇಳಿದ್ದಾರೆ ಹೊರತು ಉಳಿತಾಯ ಮಾಡಬೇಕು, ಶೇಖರಿಸಬೇಕು, ಸಮಕೂಡಿಸಿಕೊಳ್ಳಬೇಕೆಂದು ಹೇಳ್ತಾರೆ. ಉದಾಹರಣೆಗೆ ಆದಿಕಾಂಡದಲ್ಲಿ ನಮಗೆ ಫರೋಹನು ಕಾಣಿಸುತ್ತಾನೆ. ಅವನಿಗೆ ಒಂದು ದಿನ ಒಂದು ಕನಸು ಬಿದ್ದಿತು. ಅವನ ಕನಸಿನ ಅರ್ಥ ಹೇಳಬೇಕೆಂದು ಆ ದೇಶದಲ್ಲಿರುವಂತಹ ಎಲ್ಲಾ ತರಹದ ಜ್ಞಾನಿಗಳನ್ನು, ಎಲ್ಲಾ ತರಹದ ಜ್ಯೋತಿಷ್ಯರನ್ನು ಕರೆಯಿಸಿ ಅವರಿಗೆ ಕನಸು ಹೇಳಿದ್ರೂ ಕೂಡ ಅದರ ಅರ್ಥ ಯಾರೂ ಹೇಳಲಿಲ್ಲ. ಆಗ ಸೆರೆಮನೆಯೊಳಗಿದ್ದ ಯೋಸೇಫನನ್ನು ಹೊರಗೆ ಕರೆಯಿಸಿ ಅವನಿಗೆ ಆ ಕನಸಿನ ಅರ್ಥ ಹೇಳಂದಾಗ ಅವನು ಹೇಳ್ತಾನೆ, ಇದರ ಕತೆ ಗೊತ್ತಲ್ಲವೇ? ಆದಿಕಾಂಡ 41ನೇ ಅಧ್ಯಾಯ ಓದು ನೋಡಿ. ಯೋಸೇಫನು ಫರೋಹನಿಗೆ ಹೇಳಿರುವ ಕನಸಿನ ಅರ್ಥದ ಕುರಿತಾಗಿ ದಿನ ಕ್ಲುಪ್ತವಾಗಿ ನಾವು ಧ್ಯಾನಿಸೋಣ. ನೋಡೋಣ ಬನ್ನಿ. ಆದಿಕಾಂಡ 41ನೇ ಅಧ್ಯಾಯ 25ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಯೋಸೇಫನು ಫರೋಹನಿಗೆ ತಾವು ಕಂಡ 2 ಕನಸುಗಳು ಒಂದೇ. ದೇವರು ತಾನು ಮಾಡಬೇಕೆಂದಿರುವುದನ್ನು ಇವುಗಳ ಮೂಲಕ ತಮಗೆ ತಿಳಿಸಿದ್ದಾನೆ. ಏನಂತೆ? ದೇವರು ತಾನು ಮಾಡಬೇಕೆಂದಿರುವುದನ್ನು ಫರೋಹನಿಗೆ ಇವುಗಳ ಮೂಲಕ ತಿಳಿಸಿದನು. ಅನ್ಯನಾದ ರಾಜನಾದಾಗ್ಯೂ ಪ್ರಜೆಗಳೆಲ್ಲರ ಕ್ಷೇಮಕ್ಕೋಸ್ಕರ, ದೇಶಕ್ಕೋಸ್ಕರ, ಪ್ರಪಂಚಕ್ಕೋಸ್ಕರ, ದೇಶದಲ್ಲಿರುವ ನಾಯಕರುಗಳಿಗೆ ಕೆಲವೊಂದು ಸಾರಿ ದೇವರು ಈ ರೀತಿ ಬಯಲುಪಡಿಸುವಂಥದ್ದು ಈ ದಿನ ಮತ್ತು ಆ ಕಾಲದಲ್ಲಿ ಕೂಡ ನಾವು ನೋಡುತ್ತಲೇ ಇದ್ದೇವೆ. ದೇವರು ತಾನು ಮಾಡಬೇಕೆಂದಿರುವುದನ್ನು ಆತನಲ್ಲಿ ನಂಬಿಕೆ ಇಟ್ಟಿರುವಂತಹ ನಮಗೆ ಅವುಗಳ ಅರ್ಥ ತಿಳಿಯಪಡಿಸುವುದಕ್ಕಾಗಿ ಆಸಕ್ತರಾಗಿದ್ದಾರೆ. ಮುಂಬರುವ ಉಗ್ರತೆಯಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ನಾವು ಜಾಗರೂಕರಾಗಿರುವ ಹಾಗೆ ದೇವರು ನಮ್ಮನ್ನು ಸಿದ್ಧಗೊಳಿಸುವುದಕ್ಕಾಗಿ ಎಚ್ಚರಿಸುತ್ತಾರೆ. ಭಯಂಕರವಾದಂತಹ ಬರಗಾಲ ಬರಲಿಕ್ಕಿದೆ. ಆ ಬರಗಾಲ ಹೇಗೆ ಎದುರಿಸಬೇಕು ಎಂಬ ವಿಷಯದ ಕುರಿತಾಗಿ ಮುಂಚಿತವಾಗಿಯೇ, ಅನೇಕ ವರ್ಷಗಳ ಮುಂಚಿತವಾಗಿಯೇ ದೇವರು ಆ ಕಾಲದ ರಾಜನಾಗಿರುವ ಫರೋಹನಿಗೆ ಕನಸಿನ ಮೂಲಕ ಬಯಲ್ಪಡಿಸಿದರು. ಆ ಕನಸಿನ ಅರ್ಥ ಹೇಳುವುದಕ್ಕಾಗಿ ಒಬ್ಬ ದೇವರ ಸೇವಕನು, ದೇವರ ಆತ್ಮವುಳ್ಳವನು ಬೇಕಾಗಿದ್ದನು. ದೇವರು ಮಾತಾಡಿದ್ರೂ ಅನೇಕರಿಗೆ ಆ ಮಾತು ಅರ್ಥ ಆಗುವುದಿಲ್ಲ. ಆದರೆ ದೇವರ ಆತ್ಮವುಳ್ಳವರು, ದೇವರ ಅಭಿಷೇಕ ಹೊಂದಿದವರು, ದೇವರ ಸಹವಾಸದಲ್ಲಿರುವಂಥವರು ಮಾತ್ರವೇ ಅವುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು, ಅವುಗಳನ್ನು ವಿವರಿಸಬಲ್ಲರು, ಅವುಗಳನ್ನು ಅರ್ಥ ಮಾಡಿ ಹೇಳಬಲ್ಲರು. ಅದಕ್ಕೆ ದೇವರು ಆ ಕಾಲದಲ್ಲಿ, ಈ ಕಾಲದಲ್ಲಿಯೂ ಕೂಡ ಪ್ರವಾದಿಗಳನ್ನು, ಯಾಜಕರನ್ನು, ಸೇವಕರನ್ನು, ಸುವಾರ್ತಿಕರನ್ನು, ನಾಯಕರನ್ನು ನೇಮಿಸಿಟ್ಟಿದ್ದಾರೆ. ದೇವರು ತಾನು ಮಾಡಬೇಕೆಂದಿರುವುದನ್ನು ಫರೋಹನಿಗೆ ತಿಳಿಸಿದ್ದಾನೆ. ಅದೇನೆಂದರೆ, ಒಮ್ಮೆ ನೋಡೋಣ. 7 ವರ್ಷಗಳು, ಆ 7 ಒಳ್ಳೆಯ ಆಕಳುಗಳು 7 ವರ್ಷಗಳಾಗಿವೆ. 7 ಒಳ್ಳೆಯ ತೆನೆಗಳು, 7 ತೆನೆಗಳು ಅಂದರೆ ಗೊಂಚಲುಗಳು. ಓಕೆ, ಆ ಒಂದು ತೆನೆಗಳು 7 ವರ್ಷಗಳಾಗಿವೆ. ಕನಸು ಒಂದೇ. ಆ ಕನಸಿನಲ್ಲಿ 7 ಒಳ್ಳೆ ಆಕಳುಗಳು, ಬಲಿಷ್ಠವಾದ ಆಕಳುಗಳು ಕಾಣಿಸಿದವು. ಹಾಗೆಯೇ 7 ಬಹಳ ಚೆನ್ನಾಗಿ ಬೆಳೆದಿರುವ ತೆನೆಗಳು, ಅಂದರೆ ಗೊಂಚಲುಗಳಿಂದ ಕೂಡಿರುವಂತಹ ತೆನೆಗಳು ಕಾಣಿಸಿಕೊಂಡವು. ಅದು 7 ಎಂಬ ಸಂಖ್ಯೆ 7 ವರ್ಷಗಳಿಗೆ ಸೂಚನೆಯಾಗಿದೆ ಎಂಬುದಾಗಿ ತಿಳಿಸಿ, ಅವುಗಳ ಹಿಂದೆ ಬಂದ ಅವಲಕ್ಷಣವಾದ ಆ ಬಡ ಆಕಳುಗಳು ಮೂಡಣ ಗಾಳಿಯಿಂದ ಕೆಟ್ಟು ಹೋಗಿದ್ದ ಆ 7 ಕಾಳಿಲ್ಲದ ತೆನೆಗಳು ಬರವುಂಟಾಗುವ 7 ವರ್ಷಗಳನ್ನು ಸೂಚಿಸುತ್ತವೆ ಎಂದು ಹೇಳಿದನು. ಅರ್ಥವಾಯ್ತಲ್ಲವೇ? ಈಗಾಗಲೇ ನಿಮಗೆ ಅರ್ಥ ಆಗಿರಬಹುದು.
7 ಬಲಿಷ್ಠವಾದ ಒಳ್ಳೆ ಆಕಳುಗಳು ಕನಸಿನಲ್ಲಿ ಬಂದವು. ಚೆನ್ನಾಗಿ ಬೆಳೆದಿರುವಂತಹ ಒಳ್ಳೆ 7 ತೆನೆಗಳು ಕಾಣಿಸಿದವು. ಆಮೇಲೆ ಮತ್ತೆ 7 ಒಣಗಿ ಹೋಗಿರುವಂತಹ, ಬತ್ತಿ ಹೋಗಿರುವಂತಹ, ಅಸ್ಥಿಪಂಜರದಂತಿರುವ, ಅವಲಕ್ಷಣವಾಗಿರುವ 7 ಆಕಳುಗಳು, ಹಾಗೆಯೇ ತೆನೆಗಳು ಉದುರಿ ಹೋಗಿರುವಂತಹ, ಬತ್ತಿ ಹೋಗಿರುವಂತಹ, ಒಣಗಿ ಹೋಗಿರುವಂತಹ ಗೊಂಚಲುಗಳು ಅಂದರೆ ತೆನೆಗಳು ಕಾಣಿಸಿದವು. ಅವು 7 ವರ್ಷಗಳಾಗಿದ್ವು. ಮೊದಲು ಕಾಣಿಸಿಕೊಂಡದ್ದು ಸಮೃದ್ಧಿಯಾದ ವರ್ಷಗಳು, ಆನಂತರ ಕಾಣಿಸಿಕೊಂಡದ್ದು ಕೊರತೆ ಬರಗಾಲದ ವರ್ಷಗಳು. 7 ವರ್ಷಗಳವರೆಗೂ ಸಮೃದ್ಧಿಯಾಗಿ ಬೆಳೆಗಳು ಬೆಳೆಯುವಂಥದ್ದಾಗಿದ್ವು. ಹಚ್ಚ ಹಸುರಾಗಿ ದೇಶವು ಅಭಿವೃದ್ಧಿ ಹೊಂದುವಂಥದ್ದಾಗಿತ್ತು. ವಿಸ್ತಾರವಾದಂತಹ ಬೆಳೆ ಕೈಗೆ ಸೇರುವಂಥದ್ದಾಗಿತ್ತು. ಆ ನಂತರ ಬರುವಂತಹ 7 ವರ್ಷಗಳು ಭಯಂಕರವಾದ ಬರಗಾಲ ತರುವಂತಹ ವರ್ಷಗಳಾಗಿದ್ವು. ಏನಂತೆ? ಈಗ ಐಗುಪ್ತ ದೇಶದಲ್ಲಿ ಬಹು ಸಮೃದ್ಧಿಯಾಗಿ ಬೆಳೆ ಬೆಳೆಯುವಂತಹ 7 ವರ್ಷಗಳು ಬರುವಂಥದ್ದಾಗಿವೆ. ಅವುಗಳ ತರುವಾಯ 7 ದುರ್ಭಿಕ್ಷ ವರ್ಷಗಳು ಬರುವವು. ಆಗ ಐಗುಪ್ತ ದೇಶದವರು ಮೊದಲಿದ್ದ ಸುಭಿಕ್ಷವನ್ನು ಮರೆತು ಬಿಡುವರು. ಆ ಬರಗಾಲದಿಂದ ದೇಶವು ಹಾಳಾಗಿ ಹೋಗುವುದು. 7 ಸಮೃದ್ಧಿಯಾದ ಆಕಳುಗಳು ಬಂದಿದ್ವು, ಬಲವಾದ ಆಕಳುಗಳು. ಅವು 7 ವರ್ಷಗಳಾಗಿದ್ವು. ಬೆಳೆ ಬಹಳ ಚೆನ್ನಾಗಿ ಬೆಳೆಯುತ್ತೆ. ಆ ನಂತರ ಭಯಂಕರವಾದ ಮಳೆ ಸುರಿಯಲಾರದೆ, ಬೆಳೆ ಬೆಳೆಯಲಾರದೆ, ಕೊರತೆ ಬರಗಾಲದ 7 ವರ್ಷಗಳಿರ್ತವೆ. ಈ ಬತ್ತಿ ಹೋಗಿರುವ ಆಕಳುಗಳು ಬಲಿಷ್ಠ ಆಕಳುಗಳನ್ನು ನುಂಗುವಂತೆ ಆ ಸಮೃದ್ಧಿಯಾದ 7 ವರ್ಷಗಳು ವ್ಯರ್ಥ ಮಾಡಿಕೊಳ್ಳುವುದಾದರೆ, ಮುಂದೆ ಬರುವ 7 ವರ್ಷ ಬರಗಾಲದಲ್ಲಿ ಭಯಂಕರವಾದ ಕಷ್ಟದ ದಿನಗಳು ಬರುವಂಥವುಗಳಾಗಿವೆ ಎಂಬ ಈ ವಿಷಯವನ್ನು ದೇವರು ಮುಂಚಿತವಾಗಿಯೇ ಫರೋಹನಿಗೆ, ಅಂದರೆ ಐಗುಪ್ತ ದೇಶದ ಅರಸನಿಗೆ ತಿಳಿಯಪಡಿಸಿದ್ದಾರೆ ಎಂದು ನಾವು ಓದುತ್ತೇವೆ. ದೇವರು ಈ ಕಾರ್ಯವನ್ನು ನಿಶ್ಚಯಿಸಿದ್ದಾರೆ. ಇದನ್ನು ಬೇಗನೆ ಮಾಡುವನೆಂಬುದಾಗಿ ತಿಳುಕೊಳ್ಳಬೇಕು. ಫರೋಹನಿಗೆ 2 ಪಟ್ಟಾಗುವುದು. ನೋಡಿ, ದೇವರು ಎಚ್ಚರಿಸುತ್ತಾರೆ, ದೇವರು ತಿಳಿಯಪಡಿಸುತ್ತಾರೆ. ಸಮೃದ್ಧಿ ದೊರಕಿರುವುದರಿಂದ ದೇವರನ್ನು ಮರೆಯಬಾರದು. ಸಮೃದ್ಧಿಯಲ್ಲಿ ದೇವರ ಚಿತ್ತ ಏನಾಗಿದೆ ಎಂದು ತಿಳಿದುಕೊಳ್ಳಿರಿ. ಸಮೃದ್ಧಿಯಲ್ಲಿ ಇಷ್ಟೊಂದು ಬೆಳೆ ಬೆಳೆದಿದೆ, ಬೇಕಾಗಿರುವುದಕ್ಕಿಂತಲೂ ಅಧಿಕವಾಗಿ ಬಂದಿದೆ. ಈಗ ಏನ್ ಮಾಡಬೇಕು? ಇಷ್ಟ ಬಂದಂತೆ ವ್ಯರ್ಥ ಮಾಡುವುದಾದ್ರೆ ಕೇಳಿ ಪ್ರಿಯರೇ, 5 ರೊಟ್ಟಿ 2 ಮೀನುಗಳನ್ನು ಜನರಿಗೆ ಹಂಚಿಕೊಟ್ಟಾಗ ಜನರು ಎಷ್ಟೇ ಊಟ ಮಾಡಿದ್ರೂ ಕೂಡ ಉಳಿತಾಯವಾಗ್ತಾ ಇದೆ. ಅವರು ತಿನ್ನುತ್ತಾ ಇರುವ ಹಾಗೆ ದೇವ್ರು ಕೊಡ್ತಿರುವಾಗ ಅವರು ಸಣ್ಣ ಸಣ್ಣ ತುಂಡುಗಳನ್ನು ಕೆಳಗೆ ಬೀಸಾಡಿದ್ರಂತೆ. ಅಷ್ಟೇ ಅಲ್ಲವೋ, ಜನರಿಗೆ ಸಮೃದ್ಧಿ ದೊರಕುವಾಗ ಅವರು ತಿನ್ನುವುದಕ್ಕಿಂತ ಹೆಚ್ಚಾಗಿ ತಿಪ್ಪೆಯೊಳಗಡೆ ಎಸೆಯುತ್ತಾರೆ ಈ ದಿನ ಮನುಷ್ಯರು. ಈ 5 ಸ್ಟಾರ್ನಂತಹ ಹೋಟೆಲ್ಸ್ಗಳಲ್ಲಿ ಎಷ್ಟು ಊಟ ವೇಸ್ಟ್ ಮಾಡುತ್ತಾರೆಂದು ನೋಡುವುದಾದರೆ, ಒಂದು ಹೊಸ ಕಾನೂನು ತಂದಿದ್ದಾರಂತೆ. ಇನ್ಮೇಲೆ ತಿಂದಿರುವುದಕ್ಕಲ್ಲ ಅಂತೆ ಬಿಲ್ ಕಟ್ಟಬೇಕಾದದ್ದು, ಆದರೆ ಬೀಸಾಡಿದ್ದಕ್ಕೆ ಬಿಲ್ ಕಟ್ಟಬೇಕಂತೆ. ಹಾಗಾದ್ರೆ ಈಗ ಕಡಿಮೆ ಬೀಸಾಡ್ತಾರೆ, ಹೆಚ್ಚು ತಿನ್ನುತ್ತಾರೆ, ಹೆಚ್ಚು ಊಟ ಮಾಡ್ತಾರೆ. ತಿನ್ನುವುದಕ್ಕಿಂತ ಹೆಚ್ಚು ವ್ಯರ್ಥ ಮಾಡುವುದನ್ನು ಈ ದಿನ ನಾವು ನೋಡುತ್ತೇವಲ್ಲವೇ? ಅದಕ್ಕೆ ಬಡತನ ಬರುತ್ತೆ, ಅದಕ್ಕೆ ಬರಗಾಲ ಬರುತ್ತೆ. ದೇವರು ಕೊಟ್ಟಿರುವ ನೀರು, ಗಾಳಿ ಇವುಗಳ ವಿಷಯದಲ್ಲಿ ಕೃತಜ್ಞತೆ ಇಲ್ಲದವರಾಗಿ, ದೇವರು ಕೊಟ್ಟ ಆರೋಗ್ಯದ ವಿಷಯದಲ್ಲಿ ಕೃತಜ್ಞತೆ ಇಲ್ಲದವರಾಗಿ, ಯೌವನ ಕಾಲದಲ್ಲಿ ನೀವು ಸಮೃದ್ಧಿಯುಳ್ಳವರಾಗಿದ್ದೀರಿ, ಒಳ್ಳೆ ಜ್ಞಾನ ಇದೆ, ಬಲ ಇದೆ, ಬಹಳ ಹುಷಾರಾಗಿದ್ದೀರಿ ಎಂದು ನಿಮ್ಮ ಇಷ್ಟ ಬಂದಂತೆ ಜೀವಿಸುವುದಾದರೆ ನಿಮ್ಮ ವೃದ್ಧಾಪ್ಯದಲ್ಲಿ ನೀವು ಬತ್ತಿ ಹೋಗ್ತೀರಿ. ನಿಮ್ಮ ವೃದ್ಧಾಪ್ಯದಲ್ಲಿ ನೀವು ಯಾವ ಕೆಲಸಕ್ಕೆ ಬಾರದ ಸ್ಥಿತಿಗೆ ಒಳಗಾಗ್ತೀರಿ. ನಿನ್ನ ಯೌವನದ ದಿನಗಳಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಜ್ಞಾಪಕ ಮಾಡಿಕೋ. ನಿಮಗೆ ಬಲ ಇರುವಾಗಲೇ ನಿಮ್ಮ ದೇವರಲ್ಲಿ ಸ್ಥಿರಗೊಳ್ಳಿರಿ, ಬಲಗೊಳ್ಳಿರಿ. ಸಮೃದ್ಧಿ ಇರುವಾಗಲೇ ಅದನ್ನು ಶೇಖರಿಸಿಕೊಂಡು ಅದನ್ನು ಭದ್ರಪಡಿಸಿಕೊಳ್ಳಿರಿ. ಬರಗಾಲದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಿರಿ. ಇದು ಒಂದು ದೇವರ ಉದ್ದೇಶವಾಗಿದೆ ಎಂದು ಒಬ್ಬ ವ್ಯಕ್ತಿಯನ್ನು ನೇಮಿಸಿ ಧಾನ್ಯವನ್ನೆಲ್ಲ ಶೇಖರಿಸಿಟ್ಟು ಅವುಗಳನ್ನು ಸ್ಟೋರ್ ಮಾಡಿರಿ. ಮುಂಬರುವಂತಹ 7 ವರ್ಷ ಬರಗಾಲದಲ್ಲಿ ಅವುಗಳನ್ನು ಎಲ್ಲರಿಗೂ ಸಮೃದ್ಧಿಯಾಗಿ ಹಂಚಿಕೊಡಬಹುದು ಎಂಬುದಾಗಿ ಒಂದು ಒಳ್ಳೆಯ ಆಲೋಚನೆಯನ್ನು ಫರೋಹನಿಗೆ ಯೋಸೇಫನು ಹೇಳುತ್ತಾನೆ. ಅದೇ ದೇವರ ಆಲೋಚನೆಯಾಗಿದೆ. ಈ ದಿನವೂ ಕೂಡ ನಿಮಗೆ ಆಕ್ಸೆಸ್ ಇರೋದಾದ್ರೆ, ನಿಮಗೆ ಹೆಚ್ಚಾಗಿರೋದಾದ್ರೆ ಅದನ್ನು ಉಳಿತಾಯ ಮಾಡಿ. ಬಡವರಿಗೆ ಕನಿಕರಿಸುವವನು ದೇವರಿಗೆ ಸಾಲ ಕೊಟ್ಟವನಾಗಿರುತ್ತಾನೆ. ಹೌದು ಪ್ರಿಯರೇ, ನಮ್ಮ ದುಡ್ಡು ಪರಲೋಕ ಬ್ಯಾಂಕಿಗೆ ಹೇಗೆ ಹೋಗುತ್ತದೆ ಎಂದು ಕೇಳುವುದಾದರೆ, ಬಡವರನ್ನು ಕನಿಕರಿಸುವುದಾದರೆ, ಬಡವರಿಗೆ ನೀವು ಕೊಟ್ಟ ಕಾಣಿಕೆಯು, ನೀವು ಉದಾರತೆಯಿಂದ ಕೊಟ್ಟ ಹಣವು, ಇಟ್ ಈಸ್ ಕ್ರೆಡಿಟೆಡ್ ಇನ್ ಹೆವೆನ್. ನೀವು ನಿಮ್ಮ ದಶಮ ಭಾಗ ನಂಬಿಗಸ್ತರಾಗಿ ದೇವರಿಗೆ ಕೊಡುವುದಾದರೆ
ಯು ಆರ್ ಸ್ಟೋರಿಂಗ್ ಯುವರ್ ವೆಲ್ತ್ ಇನ್ ಹೆವೆನ್. ಪರಲೋಕದಲ್ಲಿ ನಿಮ್ಮ ಧನನಿಧಿಯನ್ನು ಭದ್ರಪಡಿಸಿಕೊಳ್ತಾ ಇದ್ದೀರಿ. ಈ ಲೋಕದಲ್ಲಿ ಧನವನ್ನು ಒಟ್ಟುಗೂಡಿಸಿಕೊಳ್ಳಬೇಡಿ. ಕಳ್ಳರು ಕದ್ದುಕೊಳ್ಳುತ್ತಾರೆ. ಗಿದ್ದಲುಗಳು ರೂಪಾಯಿ ನೋಟನ್ನು ತಿಂದು ಬಿಡ್ತವೆ. ಆದರೆ ಪರಲೋಕದಲ್ಲಿ ನಿಮ್ಮ ಧನವನ್ನು ಭದ್ರಪಡಿಸಿಕೊಳ್ಳಿರಿ. ನಿಮಗೆ ಕೊಟ್ಟಿರುವುದನ್ನು ದೇವರಿಗೋಸ್ಕರ ನೀವು ಇನ್ವೆಸ್ಟ್ ಮಾಡುವಾಗ, ನೀವು ಬರಗಾಲದಲ್ಲಿರುವಾಗ ದೇವರು ವಾಕ್ಯ ಹೇಳುತ್ತೆ, ಅವನು ನನ್ನನ್ನು ಪ್ರೀತಿಸುವುದರಿಂದ ಅವನನ್ನು ತಪ್ಪಿಸುವೆನು, ಅವನು ನನ್ನನ್ನು ಘನಪಡಿಸುವುದರಿಂದ ಅವನನ್ನು ಘನಪಡಿಸುವೆನು, ಅವನು ನನಗೆ ಕೊಟ್ಟಿರುವುದರಿಂದ ಅವನಿಗೆ ನಾನು ಕೊಡುವೆನು ಎಂಬ ಕರ್ತನ ಮಾತನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ಸಮೃದ್ಧಿಯಲ್ಲಿ ದೇವರನ್ನು ಸ್ತುತಿಸಬಹುದು, ಕೃತಜ್ಞತೆಯುಳ್ಳವರಾಗಿ ಜೀವಿಸಬಹುದು. ಶೇಖರಿಸಿರುವುದನ್ನು ಭದ್ರಪಡಿಸಿ ಅವಶ್ಯಕತೆಯಲ್ಲಿರುವವರಿಗೋಸ್ಕರ ಬಳಸಬಹುದು. ಇನ್ವೆಸ್ಟ್ ಮಾಡಿರಿ, ಬಂಡವಾಳ ಹಾಕಿರಿ. ಕಂಡದ್ದರಲ್ಲೆಲ್ಲ ಬಂಡವಾಳ ಹಾಕಬೇಡಿ. ಕೆಲಸಕ್ಕೆ ಬಾರದ ಬಂಡವಾಳಗಳಿವೆ, ಅದರಲ್ಲಿ ದುಡ್ಡು ಹಾಕಿ ಇರೋದು ಕೂಡ ಕಳ್ಕೊಂಡವರಿದ್ದಾರೆ. ಈ ವಾಕ್ಯದಲ್ಲಿರುವ ಸಾರಾಂಶ ನೋಡಿ. ದೇವರು 14 ವರ್ಷ ಅಂದರೆ ಆ ಕಾಲಾವಧಿಯಲ್ಲಿ ನಿಮ್ಮ ಕುರಿತು ಆಲೋಚಿಸಿದ್ದಾರೆ. ನಾವಾದರೂ ಈ ದಿನದ ಕುರಿತೇ ಆಲೋಚಿಸೋದಿಲ್ಲ. ನಮ್ಮ ತಂದೆ ನಮಗೋಸ್ಕರ ಹಾಕಿಕೊಂಡಿರುವ ಪ್ರಣಾಳಿಕೆಗಳು ಬಹಳ ಉನ್ನತವಾದವುಗಳಾಗಿವೆ. ಇಲ್ಲಿ ಈ ಭೂಲೋಕದ ಸಂಗತಿಗಳು ಮಾತ್ರವಲ್ಲ, ನಾವು ಈ ಲೋಕವನ್ನು ಬಿಟ್ಟ ನಂತರವೂ ಕೂಡ ದೇವರು ನಮಗೋಸ್ಕರ ಹಾಕಿಕೊಂಡಿರುವ ಪ್ರಣಾಳಿಕೆಗಳು ಅನೇಕ ಇವೆ. ಅವುಗಳನ್ನು ಗುರುತಿಸಿದ ದಿನ, ಅವುಗಳನ್ನು ಅನುಸರಿಸಿದ ದಿನ, ಅವುಗಳ ಬೆಲೆ ಏನೆಂದು ತಿಳಿದು ಜೀವಿಸಿದ ದಿನ ಧನ್ಯರಾಗ್ತೇವೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜೀವಿತದಲ್ಲಿ ನೀವು ಕೊಟ್ಟ ಸಮೃದ್ಧಿಗಾಗಿ ವಂದನೆಗಳು, ಆರೋಗ್ಯಕ್ಕಾಗಿ ವಂದನೆಗಳು, ಗಾಳಿ ನೀರು ಆಹಾರವನ್ನು ಕೊಟ್ಟದ್ದಕ್ಕಾಗಿ ನಿಮಗೆ ವಂದನೆಗಳು, ತಂದೆ ತಾಯಿಗಳನ್ನು ಕೊಟ್ಟಿದ್ದಕ್ಕಾಗಿ ವಂದನೆಗಳು, ಹೆಂಡತಿ ಮಕ್ಕಳನ್ನು ಕೊಟ್ಟಿದ್ದಕ್ಕಾಗಿ ವಂದನೆಗಳು, ನಮಗೆ ಕೊಟ್ಟ ಉದ್ಯೋಗಕ್ಕಾಗಿ ವಂದನೆಗಳು, ನಮಗೆ ಕೊಟ್ಟಂತಹ ಸೇವೆಗಾಗಿ ವಂದನೆಗಳು. ಪ್ರತಿಯೊಂದು ವಿಷಯದಲ್ಲಿ ನಿಮ್ಮನ್ನು ಸ್ತುತಿಸಲು ಸಹಾಯ ಮಾಡಿರಿ. ನಾವು ಸಮೃದ್ಧಿಯಲ್ಲಿ ಮುಂದೆ ಸಾಗುವಾಗ ಮುಂಬರುವ ದಿನಗಳಲ್ಲಿ ಭಯಂಕರವಾದ ಅಪಾಯಕರವಾದ ಕಾಲವು ಬರಲಿಕ್ಕಿದೆ ಎಂದು ಅರಿತು ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಚಿತ್ತವನ್ನು ಅರಿತುಕೊಂಡು ನಿಮ್ಮ ಪ್ರಣಾಳಿಕೆಯನ್ನು ಅರಿತು ಅದರ ಪ್ರಕಾರ ಜೀವಿಸುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಯಾವ ಸ್ಥಳದಿಂದ ವೀಕ್ಷಿಸುತ್ತಾ ಇದ್ದೀರೆಂದು ನಿಮ್ಮ ಹೆಸರು, ಊರನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ದಯವಿಟ್ಟು ಟೈಪ್ ಮಾಡಿರಿ. ದಯವಿಟ್ಟು ಈ ಸಂದೇಶ ಇತರರು ಕೂಡ ಕೇಳಿ ಬಲ ಹೊಂದುವಂತೆ ಇದನ್ನು ಶೇರ್ ಮಾಡಿರಿ. ಲೈಕ್ ಬಟನ್ ಒತ್ತಿರಿ. ಹಾಗೆ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಈ ದಿನವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಪ್ರತಿದಿನ ಉದಯ ಕಾಲದಲ್ಲಿ ಬೆಳಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನ ಎಂಬ ಈ ಯೂಟ್ಯೂಬ್ ಕಾರ್ಯಕ್ರಮ ಎಷ್ಟೋ ಭಾರದಿಂದ ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಸಾರ ಮಾಡ್ತಿದ್ದೇವೆ. ತಪ್ಪದೆ ಈ ಸಂದೇಶಗಳನ್ನು ವೀಕ್ಷಿಸುತ್ತಾ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.